ಚಲಿಸುತ್ತಿದ್ದ ರೈಲಿನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ 24 ಪ್ರಯಾಣಿಕರ ಸಾವು 100ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಚಲಿಸುತ್ತಿದ್ದ ರೈಲಿನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ 24 ಪ್ರಯಾಣಿಕರ ಸಾವು 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಸ್ಫೋಟದ ತೀವ್ರತೆಗೆ ಹಳಿ ತಪ್ಪಿ ರೈಲು ಬೋಗಿಗಳು. ಸ್ಫೋಟದಿಂದ ಭಾರೀ ಅಗ್ನಿ ಅನಾಹುತ, ಗುಂಡಿನ ಸದ್ದು ಕೇಳಿಸಿದೆ. ಪಾಕಿಸ್ತಾನದ ಕ್ವೆಟ್ಟಾ ರೈಲ್ವೆ ನಿಲ್ದಾಣದಲ್ಲಿ ಭೀಕರ ಆತ್ಮಾಹುತಿ ದಾಳಿ. ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಪ್ರಯಾಣಿಕರ ದುರ್ಮರಣ. ಕ್ಯಾಂಟ್ ಕಡೆಗೆ ತೆರಳುತ್ತಾ ಇದ್ದಂತ ಪ್ರಯಾಣಿಕರ ರೈಲು ಗುರಿಯಾಗಿಸಿ ದಾಳಿಯಾಗಿದೆ. ರೈಲಿಗೆ ವಾಹನ ಡಿಕ್ಕಿ ಹೊಡೆಸುವ ಮೂಲಕ ಉಗ್ರರ ಆತ್ಮಾಹುತಿ ದಾಳಿ. ಆತ್ಮಾಹುತಿ ದಾಳಿ ಹಿಂದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಬಲೂಚಿಸ್ತಾನದಲ್ಲಿ ನಿರಂತರವಾಗಿ ಹೆಚ್ಚುತ್ತಿದೆ ಹಿಂಸಾಚಾರ. ಪಾಕಿಸ್ತಾನದ ಭದ್ರತಾ ವ್ಯವಸ್ಥೆಗೆ ದೊಡ್ಡ ಸವಾಲಾದ BLA. ಚಲಿಸ್ತಾ ಇದ್ದಂತ ರೈಲಿನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯಾಗಿದೆ. 24 ಪ್ರಯಾಣಿಕರ ಸಾವು, 100ಕ್ಕೂ ಹೆಚ್ಚು ಗಾಯಗಳಾಗಿರುವಂಥದ್ದು. ಸ್ಫೋಟದ ತೀವ್ರತೆಗೆ ಹಳಿ ತಪ್ಪಿದ್ದಾವೆ ರೈಲು ಬೋಗಿಗಳು. ಸ್ಫೋಟದಿಂದ ಭಾರೀ ಅಗ್ನಿ ಅನಾಹುತ, ಇನ್ನು ಗುಂಡಿನ ಸದ್ದು ಸಹಿತ ಕೇಳಿಸಿರುವಂಥದ್ದು. ಕ್ವಾಂಟ್ ಕಡೆಗೆ ತೆರಳುತ್ತಾ ಇದ್ದಂಥ ಪ್ರಯಾಣಿಕರ ರೈಲನ್ನ ಗುರಿಯಾಗಿಸಿ ದಾಳಿಯಾಗಿದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಕೈವಾಡ. ಯಾಕಂತ ಅಂದರೆ ಬಲೂಚಿಸ್ತಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನದಲ್ಲಿ ಎಷ್ಟರ ಮಟ್ಟಿಗೆ ಹಿಂಸಾಚಾರ ಭುಗಿಲೇಳ್ತಾ ಇದೆ. अंदर भी लोग हैं यार, सीट ರೈಲಿಗೆ ವಾಹನ ಡಿಕ್ಕಿ ಹೊಡೆಸುವ ಮೂಲಕ ಉಗ್ರರ ಆತ್ಮಾಹುತಿ ದಾಳಿ ಅಂತ ಹೇಳಲಾಗ್ತಾ ಇದೆ. ಆತ್ಮಾಹುತಿ ದಾಳಿ ಹಿಂದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. 24 ಪ್ರಯಾಣಿಕರ ಸಾವಾಗಿದ್ರೆ 100ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಈ ಬಗ್ಗೆ ಪಾಕಿಸ್ತಾನ ಪ್ರಧಾನಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. भाई अपने को नहीं लगाना।